ಹಾಯ್ ಹಲೋ ಫ್ರೆಂಡ್ಸ್, ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿದಿನ ನೀನಾದೇನ ಸಂಚಿಕೆ ಅಪ್ಡೇಟ್ ಇರುತ್ತೆ, ಮಿಸ್ ಮಾಡದೆ ನೋಡಿ. ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ವಿಕ್ರಮ್ ಶಕುಂತಲಾ ಅವರಿಗೆ ಹೇಳ್ತಾನೆ, ಯಾಕಮ್ಮ ಈ ಥರ ಮಾತಾಡ್ತಾ ಇದ್ದೀರಾ, ಅಷ್ಟಕ್ಕೂ ನನಗೂ ನಿಮಗೂ ಏನು ಸಂಬಂಧ ಅಂತ ಈ ಥರ ಎಲ್ಲ ಬೈತಾ ಇದ್ದೀರಾ. ನನಗೆ ನಿಮ್ಮ ಮಗ ಮಾಡಿರೋ ತಪ್ಪಲ್ಲಿ ನಾನು ಯಾವ ತಪ್ಪು ಮಾಡಿಲ್ಲ. ನಿಮ್ಮ ಮಗನಿಗೆ ಬುದ್ಧಿ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ಅವನು ಯಾಕೆ ಈ ಥರ ಆಗ್ತಿದ್ದ. ಅಷ್ಟಕ್ಕೂ ಒಂದು ಹುಡುಗಿನ ನಂಬಿಸಿ ಮೋಸ ಮಾಡಿ ಬೇತಾಳದ ಜೀವನ ಹಾಳು ಮಾಡೋದಕ್ಕೆ ಯಾಕೆ ಬರ್ತಿದ್ದ ಅಂತ ವಿಕ್ರಮ್ ಕೂಗಾಡಿದಾಗ, ಏನೇ ಕಣಪ್ಪ, ನನ್ನ ಮಗನೇ ಸರಿಯಾಗಿಲ್ಲ, ನಿನಗೆ ಹೇಳಿ ಏನು ಪ್ರಯೋಜನ, ಅಷ್ಟಕ್ಕೂ ನನ್ನ ಮಗನ ಹೋಲಿಸ್ಕೊಂಡ್ರೆ ನೀನು ಎಷ್ಟೋ ವಾಸಿ ಅಂತ ಅನ್ಸುತ್ತೆ ಅಂತ ಶಕುಂತಲಾ ಹೇಳಿದಾಗ ತುಂಬ ಬೇಜಾರಾಗುತ್ತೆ ವಿಕ್ರಮ್ಗೆ. ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ ಅಂತ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ. ನೀನು ಎದುರುಗಡೆ ಇಲ್ಲ ಅಂದ್ರೂ ಕೂಡ ನನ್ನ ಮನಸ್ಸು ನಿನ್ನನ್ನು ನೋಡಬೇಕು ಅಂತ ಅಂಬಲಿಸ್ತಾ ಇತ್ತು. ಆದರೆ ಇವತ್ತು ನಾನು ನಿನಗೆ ಬೈತಾ ಇದ್ದೀನಿ, ನಿನ್ನ ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಮ್ಮ ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಬೇಜಾರು ಮಾಡ್ಕೊತಾ ಇರ್ತಾನೆ. ಈ ಸಮಯಕ್ಕೆ ಅಲ್ಲಿಗೆ ವೈಶು ಕೂಡ ಬರ್ತಾರೆ. ನಿಜವಾಗ್ಲೂ ನಮ್ಮ ಅಣ್ಣನ ಹೆಂಡತಿ ಆಗ್ಲಿಲ್ಲ, ನಮ್ಮ ಮನೆ ಸೊಸೆ ಕೂಡ ಆಗ್ಲಿಲ್ಲ ನೀವು ಅಂತ ತುಂಬಾ ಬೇಜಾರಾಯ್ತು. ಆದ್ರೆ ನಿಜವಾಗ್ಲೂ ಈಗ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೆ ಸಂಗಾತಿನೇ ನೀವು ಕೈ ಹಿಡಿದಿದ್ದೀರಾ. ಈಗ ವಿಕ್ರಮಣ್ಣ ನಮ್ಮಣ್ಣ ಆದ್ಮೇಲೆ ನೀವು ನನ್ನ ಹತ್ತಿಗೆ ಅಂತ ತುಂಬಾ ಖುಷಿ ಆಗ್ತಾ ಇದೆ ಅಂತ ಇಲ್ಲಿ ವೈಶು ಹೇಳ್ತಾ ಇರ್ತಾಳೆ. ಅಮ್ಮ, ಹೊಸ ಜೋಡಿಗಳಿಗೆ ನಾವು ಆತಿಥ್ಯ ಮಾಡ್ಲೇಬೇಕು, ಪ್ಲೀಸ್ ಅಮ್ಮ, ಇವರನ್ನ ಮನೆಗೆ ಕರ್ಕೊಂಡು ಹೋಗೋಣ ಪ್ಲೀಸ್. ಅದಕ್ಕೆ ಅಣ್ಣ ಬನ್ನಿ ನಮ್ಮ ಮನೆಗೆ ಪ್ಲೀಸ್ ಊಟಕ್ಕೆ ಅಂತ ವೈಶು ಕರೆದಾಗ, ಪಾರಮ್ಮ ವೇದ, ನಿಮಗೋಸ್ಕರನಾದ್ರೂ ನಾನು ಊಟಕ್ಕೆ ಕರೀಲೇಬೇಕು ಅಮ್ಮ, ಹೊಸ ಜೋಡಿಗಳಿಗೆ ನಾವು ಆತಿಥ್ಯ ಮಾಡಲೇಬೇಕು ಪ್ಲೀಸ್ ಅಮ್ಮ, ಇವರನ್ನ ಮನೆಗೆ ಕರ್ಕೊಂಡು ಹೋಗೋಣ ಪ್ಲೀಸ್ ಅಣ್ಣ, ಅದಕ್ಕೆ ಬನ್ನಿ ನಮ್ಮ ಮನೆಗೆ ಪ್ಲೀಸ್ ಅಂತ ವೈಶು ಕರೆದಾಗ, ಬಾರಮ್ಮ ವೇದ, ನಿನ್ಗೋಸ್ಕರನಾದ್ರೂ ನಾನು ಊಟಕ್ಕೆ ಕರೆಯಲೇಬೇಕು, ನಾನು ಮಾಡಿರೋ ತಪ್ಪಿಗಾದ್ರೂ ಪ್ರಾಯಶ್ಚಿತ ಅನ್ಕೋಬಹುದು ಅಂತ ಶಕುಂತಲಾ ಹೇಳಿದಾಗ, ಬಾ ಅಮ್ಮ ಹೋಗೋಣ, ವಿಕ್ರಮ್ ಬಾರಪ್ಪ ಅಂತ ಶಕುಂತಲಾ ಹೇಳಿದಾಗ, ವಿಕ್ರಮ್ ಹೋಗೋಣ ಬಾ ಅಂತ ವೇದ ಹೇಳ್ತಾಳೆ. ಹಾಗೆ ಇಲ್ಲಿ ಶಕುಂತಲಾ ಮನೆಗೆ ಹೋದಾಗ ತುಂಬಾ ಖುಷಿಗಾಗುತ್ತೆ ವಿಕ್ರಮ್ಗೆ. ಎದುರುಗಡೆ ಅಮ್ಮ ಇದ್ರು ಕೂಡ ಹೇಳ್ಕೊಳಕ್ ಆಗ್ತಾ ಇಲ್ಲ, ಇದೆಂತ ಪರಿಸ್ಥಿತಿ, ಅವ್ರಿಗೂ ಕೂಡ ನನ್ನ ಮಗ ಅಂತ ಗೊತ್ತಿಲ್ಲ, ಎಂತ ವಿಪರ್ಯಾಸ, ನನ್ನ ಜೀವನದಲ್ಲಿ ತುಂಬಾ ಊರು ತುಂಬಾ ಹುಡುಕ್ತಿದ್ದೆ, ಆದ್ರೆ ಎದುರುಗಡೆ ಬಂದ್ರೆ ಅಮ್ಮ ಇದ್ರು ಕೂಡ ನಾನು ನಮ್ಮಮ್ಮ ಅಂತ ಕರೆಯೋಕ್ಕಾಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋತಾ ಇರ್ತಾರೆ ವಿಕ್ರಮ್. ಈ ಹುಡುಗ ನಮ್ಮ ಮನೆಗೆ ಬಂದರೆ ಸಾಕು, ಏನೋ ಒಂಥರ ಸಂಕಟ ಆಗುತ್ತೆ, ಎದುರುಗಡೆ ಬಂದರೂ ಕೂಡ ನನಗೆ ಹತ್ತಿರವಾಗಿರೋರು ಏನೋ ಸಂಬಂಧ ಇದೆ ಅಂತ ಅನಿಸುತ್ತೆ ಅಂತ ಶಕುಂತಲಾ ಅನ್ಕೋತಾ ಇರ್ತಾರೆ. ಹಾಗೆ ಇಲ್ಲಿ ವೇದ ಮತ್ತು ವಿಕ್ರಮ್ನ ಹೊಸದಾಗಿ ಮದುವೆ ಆಗಿರೋ ಜೋಡಿಗಳಿಗೆ ಆತಿಥ್ಯ ಮಾಡಿ ಊಟ ಬಿಡಿಸ್ತಾ ಇರ್ತಾರೆ. ತುಂಬ ಚೆನ್ನಾಗಿದೆ, ಕೈ ರುಚಿ ಅಮ್ಮ ಅಂತ, ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಅಂತ ವೇದ ಹೇಳಿದಾಗ, ನನಗೂ ಕೂಡ ನಮ್ಮ ಅಮ್ಮನ ಕೈ ರುಚಿನೇ ತಿಂದಷ್ಟು ಖುಷಿ ಆಗ್ತಿದೆ, ಅದೇ ನೆನಪಾಗ್ತಿದೆ ಅಂತ ವಿಕ್ರಮ್ ಹೇಳಿ ತನ್ನ ಹಳೆಯ ದಿನಗಳನ್ನ ನೆನಪು ಮಾಡ್ಕೊಂಡು ಬೇಜಾರು ಮಾಡ್ಕೊತಾ ಇರ್ತಾನೆ. ಆಗ ವಿಕ್ರಮ್, ಅದಕ್ಕೆ ಯಾಕೋ ಬೇಜಾರು ಮಾಡ್ಕೊತಾ ಇದೆಯಾ, ಇವರು ನಿಮ್ಮಮ್ಮ ಅಂತಾನೆ ಅನ್ಕೋ ಅಮ್ಮ, ನೀವು ಇವರನ್ನ ಮಗ ಅಂತ ಒಪ್ಕೋತೀರಾ ಅಲ್ವಾ ಅಂತ ವೇದ ಹೇಳಿದಾಗ, ನನ್ನ ಮಗ ವಿಕ್ರಮ್ ಮತ್ತೆ ವೀರ ಕೂಡ ಇದೇ ಥರನೇ ಆಗಿರ್ಬೋದಲ್ವಾ ಅಂತ ಬೇಜಾರು ಮಾಡಿಕೊಂಡು ಇಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಶಕುಂತಲಾ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಅಪ್ಡೇಟ್ಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಣ್ಣ ಕತೆ. ಒಮ್ಮೆ ಸತ್ಯ ಸುಳ್ಳು ಎರಡು ವಾಕಿಂಗ್ ಹೋಗಿದ್ದವು. ದಾರಿಯಲ್ಲಿ ಒಂದು ಸುಂದರ ನದಿ ಕಂಡಿತು. ಸರಿ ಎಂದು ಎರಡು ತಮ್ಮ ವಸ್ತ್ರಗಳನ್ನು ತೆಗೆದು ಸ್ಥಾನಕ್ಕೆ ಇಳಿದವು. ಸುಂದರ ಸಂಜೆಯಲ್ಲಿ ತಂಪಾದ ನದಿಯಲ್ಲಿ ಈಜುತ್ತಾ ಮೈಮರೆತವು. ಒಂದಷ್ಟು ಹೊತ್ತಾದ ಮೇಲೆ ಸುಳ್ಳು ಮೇಲೆದ್ದು ಬಂತು. ಸತ್ಯ ಇನ್ನೂ ಮೈಮರೆತು ಈಜುತ್ತಾ ಇತ್ತು. ಸುಳ್ಳು ಹತ್ತಿತ್ತ ನೋಡಿ ಸತ್ಯದ ಬಟ್ಟೆಗಳನ್ನು ಧರಿಸಿ ಹೊರಟು ಬಿಟ್ಟಿತ್ತು. ಸಾಕಷ್ಟು ಸಮಯದ ನಂತರ ಸತ್ಯ ಮೇಲೆದ್ದು ಬಂದಾಗ ಅದರ ವಸ್ತ್ರಗಳೇ ಇರಲಿಲ್ಲ. ಸತ್ಯಕ್ಕೆ ಸುಳ್ಳಿನ ವಸ್ತ್ರ ಧರಿಸಲು ಹಿಂಸೆ ಎನಿಸಿತು, ಅಸಹ್ಯ ಎನಿಸಿತು. ಅಂದಿನಿಂದ ಸತ್ಯ ಬೆತ್ತಲಾಗಿ ತೆರೆಮರೆಯಲ್ಲೇ ಓಡಾಡಲು ಶುರುವಾಯಿತು. ಸುಳ್ಳು ಸತ್ಯ ಹೊದಿಕೆ ಹೊದ್ದು ತಿರುಗುತ್ತಲೇ ಇದೆ ರಾಜಾರೋಷವಾಗಿ.